ಪ್ರಿಯ ವೀಕ್ಷಕರೇ, ನಮಸ್ಕಾರ. ದೇಶ ಕೋಶ ಪರಂಪರೆ ವಾಹಿನಿಯ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ಆಹಾರವಷ್ಟೇ ಅಲ್ಲ, ಔಷಧಿಯೂ ಹೌದು ಎನ್ನುವಂಥ ಸೊಪ್ಪಿಗೆ ಸಂಬಂಧಿಸಿದ್ದು. ಅದು ಗಣಿಕೆ ಸೊಪ್ಪಿನ ಗಿಡ. ವೀಕ್ಷಕರೇ, ಸಂಚಿಕೆಯ ಆರಂಭಕ್ಕೆ ನಮ್ಮ ವಿನಂತಿ, ಈವರೆಗೆ ತಾವು ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ದಾಖಲಿಸಲು ಮಾತ್ರ ಮರೆಯಬೇಡಿ. ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಸಹಕರಿಸಿ. ಬನ್ನಿ ಸಂಚಿಕೆ ವೀಕ್ಷಿಸೋಣ. ಇದು 1 ರಿಂದ 3 ಅಡಿಗಳವರೆಗೆ ಬೆಳೆವ ಸಣ್ಣ ಗಿಡ. ಇದು ಹೆಚ್ಚೇನನ್ನು ಬೇಡುವುದಿಲ್ಲ. ಗೊಬ್ಬರ ಬೆರೆತ ಮಣ್ಣು, ಕೊಂಚ ನೆರಳಿನ ತೇವಾಂಶವಿರುವ ತಾಣ ಇಷ್ಟಿದ್ದರೆ ಸಾಕು. ಯಾರ ಗೊಡವೆಯೂ ಬೇಡವೆನ್ನುವಂತೆ ಯಾವುದೇ ಉಪಚಾರವಿಲ್ಲದೆ ಎಲ್ಲೆಂದರಲ್ಲಿ ತಾನಾಗಿ ಬೆಳೆದು ನಿಲ್ಲುತ್ತದೆ. ಮನೆ ಅಂಗಳದ ಇನ್ನಿತರ ಗಿಡಗಳಿರುವ ಕುಂಡಗಳಲ್ಲಿ ಇದ್ದಕ್ಕಿದ್ದಂತೆ ನೆಲೆ ಪಡೆದುಕೊಳ್ಳುತ್ತದೆ. ಯಾವುದೋ ಕಳೆ ಗಿಡದ ಸಸಿ ಇರಬಹುದೆಂದು ನಾವು ಕಿತ್ತೆಸೆಯಬಾರದಷ್ಟೇ. ಆರಂಭದಲ್ಲಿ ಮೇಲ್ನೋಟಕ್ಕೆ ಇದು ಇಂಥದ್ದೇ ಗಿಡ ಎಂದು ಹೇಳಲಾಗುವುದಿಲ್ಲ. ಪುಟ್ಟ ಪುಟ್ಟ ಹಸಿರೆಲೆಗಳು ಮತ್ತು ಸಣ್ಣ ಸಣ್ಣ ಬಿಳಿ ಹೂಗಳು ಇದು ಮೆಣಸಿನಕಾಯಿ ಗಿಡವಿರಬಹುದೆಂದು ಅನುಮಾನ ಹುಟ್ಟಿಸುತ್ತದೆ. ಆಶ್ಚರ್ಯವೆಂದರೆ ಇದು ಮೆಣಸಿನಕಾಯಿ ಗಿಡದ ಕುಟುಂಬಕ್ಕೆ ಸೇರಿದ್ದಾಗಿದೆ. ಬದನೆ, ಆಲೂಗಡ್ಡೆ ಕೂಡ ಇದೇ ಕುಟುಂಬಕ್ಕೆ ಸೇರಿದವುಗಳಾಗಿವೆ. ಹೂಗಳರಳಿ ಸಣ್ಣ ಸಣ್ಣ ಮಣಿಗಳಂಥ ಹಸಿರು ಕಾಯಿಗಳು ಕಾಣಿಸಿಕೊಂಡಾಗಲೇ ಇದು ಮೆಣಸಿನಕಾಯಿ ಗಿಡವಲ್ಲ ಎಂದು ಖಾತ್ರಿಯಾಗುವುದು. ಮುಂದೆ ಕಾಯಿಗಳು ಹಣ್ಣಾಗುತ್ತಾ ಕಪ್ಪು ಮಿಶ್ರಿತ ನೇರಳೆ ಬಣ್ಣ ಪಡೆದುಕೊಳ್ಳುತ್ತವೆ. ಈ ಕಾಯಿ ಮತ್ತು ಹಣ್ಣುಗಳೇ ಇದು ಗಣಿಕೆ ಸೊಪ್ಪಿನ ಗಿಡ ಎಂದು ಗುರುತಿಸಲು ನಮಗೆ ಸಹಾಯ ಮಾಡುತ್ತವೆ. ಗಣಿಕೆ ಹಣ್ಣುಗಳನ್ನು ಗಿಡದಿಂದ ಕಿತ್ತು ಹಾಗೆ ತಿನ್ನಬಹುದು. ರುಚಿ ಮಾತ್ರ ಹೀಗೆ ಎಂದು ಹೇಳಲಾಗದು. ಏಕೆಂದರೆ ಅದು ಸಿಹಿಯೋ ಹುಳಿಯೋ ಒಗಚೋ ಏನೆಂದೂ ಹೇಳಲಾಗದ ವಿಚಿತ್ರ ರುಚಿ. ಹಣ್ಣೊಳಗಿನ ಲೋಳೆ ರಸದಲ್ಲಿ ಅಸಂಖ್ಯ ಸೂಕ್ಷ್ಮ ಬೀಜಗಳು. ಹಣ್ಣು ಹಿಚುಕಿದರೆ ಬೀಜಗಳು ಪಿಚಕ್ಕನೆ ಹಾರುತ್ತವೆ. ಇದು ವಾರ್ಷಿಕ ಪೊದೆ ಗಿಡ. ಸಸಿ ಮೂಡಿ ಕವಲುಗಳಾಗಿ ಬೆಳೆಯುತ್ತಾ ಹೂ ಬಿಟ್ಟು ಹಸಿರು ಕಾಯಿಗಳು ಮೂಡಿ ಹಣ್ಣಾಗಿ ಕಳಚಿ ಬಿದ್ದಲ್ಲಿ ಸಸಿ ಬೆಳೆಯುತ್ತಿದ್ದಂತೆ ಮೂಲ ಗಿಡದ ಅವಸಾನವಾಗುತ್ತದೆ. ಇದು ಗಣಿಕೆ ಗಿಡದ ಜೀವನ ವೃತ್ತಾಂತ. ಈ ಗಿಡಕ್ಕೆ ಗಣಿಕೆ ಎನ್ನುವುದು ಕೊಂಚ ಕಲಿತವರು, ಅಂದರೆ ನಗರ ಜೀವನಕ್ಕೆ ಅಂಟಿಕೊಂಡವರು ಹೇಳುವ ಹೆಸರು. ಹಾಗೆ ನೋಡಿದರೆ ಪ್ರಾದೇಶಿಕವಾಗಿ ಗಣಿಕೆಯನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಕಾಕಿ ಹಣ್ಣು, ಕಾಗೆ ಹಣ್ಣಿನ ಗಿಡ, ಕಾಕಮಾಚಿ, ಮಾಚಿಕ, ಕರಿ ಕಾಚಿ ಹಣ್ಣು, ಕಾಚಿ ಗಿಡ, ಕಾಕಪಿಟ್ಲೆ, ಕಾಂಗಣಿ, ಹೀಗೆ ಇನ್ನು ಹಲವಾರು ಹೆಸರುಗಳು ಇರಬಹುದೇನೋ. ಇಲ್ಲಿನ ಬಹಳಷ್ಟು ಹೆಸರುಗಳಲ್ಲಿ ಕಾಗೆ ಹೆಸರು ತಳಕು ಹಾಕಿಕೊಂಡಂತೆ ಕಾಣುತ್ತದೆ. ಏಕೆ ಎಂಬುದು ಬಗೆಹರಿಯುವುದಿಲ್ಲ. ಸಾಮಾನ್ಯವಾಗಿ ಗಿಡದ ಹಣ್ಣುಗಳು ಹಕ್ಕಿಗಳ ಹಿಕ್ಕೆಯಿಂದಲೇ ಬೀಜ ಪ್ರಸಾರ ಪಡೆದುಕೊಳ್ಳುತ್ತವೆ. ಬಹುಶಃ ಕಾಗೆಯೂ ಈ ಗಿಡದ ಹಣ್ಣನ್ನು ತಿನ್ನಬಹುದೇನೋ, ಈ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಅಥವಾ ಹಣ್ಣಿನ ಬಣ್ಣ ಕಾಗೆಯ ಬಣ್ಣಕ್ಕೆ ಹೋಲುವುದರಿಂದ ಗಿಡವು ಕಾಕಾ ಹೆಸರಿನೊಂದಿಗೆ ತಳಕು ಹಾಕಿಕೊಂಡಿರಬಹುದೇನೋ. ಸರಿ, ಈ ವಿಚಾರ ಒಂದು ಬದಿಗಿರಲಿ. ಮಕ್ಕಳೇ ಇರಲಿ ಹಿರಿಯರೇ ಇರಲಿ, ಒಮ್ಮೊಮ್ಮೆ ಕೆಮ್ಮು ಪ್ರಾರಂಭವಾದರೆ ನಿಲ್ಲುವುದೇ ಇಲ್ಲ. ಕೆಲವೊಮ್ಮೆ ಮಾತ್ರೆ ನುಂಗಿದರೂ ಔಷಧಿ ಕುಡಿದರೂ ಕೆಮ್ಮು ನಿವಾರಣೆಯಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲ ಅನುಭವಸ್ಥರು ಹೀಗೆ ಸಲಹೆ ಮಾಡುತ್ತಾರೆ: ಗಣಿಕೆ ಸೊಪ್ಪನ್ನು ಬೇಯಿಸಿ ಪಲ್ಯ ಮಾಡಿ ತಿಂದು ನೋಡಿ, ಕೆಮ್ಮು ತಾನೇ ಓಡಿ ಹೋಗುತ್ತದೆ ಎಂದು. ಗಣಿಕೆ ಸೊಪ್ಪು ಕೆಮ್ಮಿಗೆ ರಾಮಬಾಣ. ಅನೇಕ ಸೊಪ್ಪುಗಳ ರೀತಿಯಲ್ಲೇ ಗಣಿಕೆ ಸೊಪ್ಪನ್ನು ಅಡಿಗೆಯಲ್ಲಿ ಆಹಾರವಾಗಿ ಬಳಸುತ್ತಾರೆ. ಸೊಪ್ಪು ಮಾರಾಟಗಾರರು
ಗಣಿಕೆ ಸೊಪ್ಪನ್ನು ಮಾರುತ್ತಾರೆ. ಆದರೆ ಇದರಲ್ಲಿ ಔಷಧಿಯ ಅನೇಕ ಗುಣಗಳಿರುವುದು ಬಹಳಷ್ಟು ಮಂದಿಗೆ ತಿಳಿದಿಲ್ಲ. ಹಾಗೆ ನೋಡಿದರೆ ಇಂದಿನ ಜನಕ್ಕೆ 3-4 ಸೊಪ್ಪು ಹೊರತುಪಡಿಸಿದರೆ ಇಂಥ ಸೊಪ್ಪುಗಳ ಪರಿಚಯವೇ ಇರುವುದಿಲ್ಲ. ಗಣಿಕೆ ಸೊಪ್ಪಿನ ಗಿಡದ ಎಲ್ಲ ಭಾಗವು ಔಷಧಿಯಾಗಿ ಉಪಯೋಗವಾಗಿರುವ ಬಗ್ಗೆ ವೈದ್ಯಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಗಿಡದ ಹಣ್ಣುಗಳಲ್ಲಿ ಸೋಲಾನಿನ್ ರಾಸಾಯನಿಕವಿದ್ದು ಅದರಲ್ಲಿ ಸೋಲಾನಿಡಿನ್ ಎಂಬ ಆಲ್ಕಲಾಯ್ಡ್ ಅಂದರೆ ಸಸ್ಯ ಕ್ಷಾರ ಇರುವುದಾಗಿ ತಿಳಿದು ಬರುತ್ತದೆ. ಗಣಿಕೆ ಸೊಪ್ಪು ನಮ್ಮ ದೇಹಾರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇರಿಸುವುದಷ್ಟೇ ಅಲ್ಲ, ಕಫವನ್ನು ನಿವಾರಣೆ ಮಾಡುವ ಗುಣವನ್ನು ಹೊಂದಿದೆ. ಗಿಡದ ಹಣ್ಣುಗಳು ಹೃದಯ ರೋಗವನ್ನು ತಡೆಯುವ ಗುಣವನ್ನು ಒಳಗೊಂಡಿದೆ. ಮೂತ್ರಸ್ರಾವವನ್ನು ಉತ್ತೇಜಿಸಲು ಕೂಡ ಬಳಸಬಹುದಾಗಿದೆ. ಗಿಡದ ಎಲೆ, ಕಾಂಡ, ಹಣ್ಣುಗಳನ್ನು ಅರೆದು ತಯಾರು ಮಾಡಿದ ಕಷಾಯವನ್ನು ಚರ್ಮರೋಗ, ಮೂಲವ್ಯಾಧಿ ಹಾಗೂ ಪಿತ್ತಕೋಶದ ಸಮಸ್ಯೆಗಳಿಗೆ ವೈದ್ಯಶಾಸ್ತ್ರದಲ್ಲಿ ಶಿಫಾರಸು ಮಾಡಲಾಗಿದೆ. ಎಲೆಯ ರಸವನ್ನು ಜ್ವರ ತಣಿಸಲು, ಉಸಿರಾಟದ ಸಮಸ್ಯೆಯನ್ನು ನಿವಾರಿಸಲು ಬಳಸುವುದಿದೆ. ಹಣ್ಣು ಮತ್ತು ಹೂಗಳ ಕಷಾಯ ಕೆಮ್ಮು ಮತ್ತು ನೆಗಡಿಯನ್ನು ಹೋಗಲಾಡಿಸುತ್ತದೆ. SF ಉಪ್ಪಿನ ಅವರ ಕರ್ನಾಟಕ ಸಸ್ಯ ಸಂಪದಾ ಕೃತಿಯಲ್ಲಿ ಸ್ತ್ರೀಯರ ರಕ್ತಸ್ರಾವಕ್ಕೆ ಹಾಗೂ ಮೂಲವ್ಯಾಧಿಗೆ ಈ ಸಸ್ಯದ ರಸ ಉಪಯುಕ್ತ ಎನ್ನಲಾಗಿದೆ ಎಂದು ದಾಖಲಿಸಿದ್ದಾರೆ. ಕೆಮ್ಮಿಗಷ್ಟೇ ಅಲ್ಲದೆ ದಮ್ಮಿಗೆ, ರಕ್ತಶುದ್ಧಿಗೆ ಸೊಪ್ಪಿನ ಪಲ್ಯ ಹೆಚ್ಚು ಉಪಕಾರಿಯಾಗಿದೆ ಎಂದು ಹೇಳಲಾಗಿದೆ. ಗಿಡದ ಸೊಪ್ಪನ್ನು ಅರೆದು ಕೀಲು ರೋಗ ಮತ್ತು ಚರ್ಮ ರೋಗಗಳಲ್ಲಿ ಲೇಪನ ಮಾಡುವುದು ರೂಢಿಯಲ್ಲಿದೆ. ವೃಷಣದ ಊತ ಮತ್ತು ನೋವಿಗೆ ಎಲೆಯನ್ನು ಬಿಸಿ ಮಾಡಿ ಶಾಖ ಕೊಡುವುದು ಬಳಕೆಯಲ್ಲಿದೆ. ನಮ್ಮ ಹಳ್ಳಿಗಾಡಿನ ಅನುಭವಸ್ಥರು ಇನ್ನೂ ಅನೇಕ ವ್ಯಾಧಿಗಳ ನಿವಾರಣೆಯಲ್ಲಿ ಈ ಗಿಡದ ಕುರಿತು ಅಪಾರ ಜ್ಞಾನ ಪಡೆದಿರುತ್ತಾರೆ. ಅದರ ಬಳಕೆಯಾಗಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಗಣಿಕೆ ಸೊಪ್ಪು ಎಲ್ಲರ ಗಮನಕ್ಕೆ ಬರಬೇಕು. ಸಸ್ಯಶಾಸ್ತ್ರೀಯವಾಗಿ ಸೋಲಾನೇಸಿಯೇ ಕುಟುಂಬಕ್ಕೆ ಸೇರಿದ ಗಣಿಕೆ ಸೊಪ್ಪಿನ ಗಿಡದ ವೈಜ್ಞಾನಿಕ ಹೆಸರು ಸೋಲಾನಮ್ ನಿಗ್ರಮ್. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಹೊಸ ಸಂಚಿಕೆಯೊಂದಿಗೆ. ನಮಸ್ಕಾರ.